ಶ್ರೀಕುಮಾರ ಸಂಸ್ಥೆಯ ಮಾಲೀಕರಾದ ವೆಂಕಟರಮಣ ಹೆಗಡೆ ಕವಲಕ್ಕಿ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಶ್ರೀಕುಮಾರ ಸಾರಿಗೆ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜ್ಯೋತಿ ಕೆಎಂಸಿ ಮಂಗಳೂರು ಇವರಿಂದ ಫೆಬ್ರವರಿ 2ರಂದು ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ವೆಂಕಟರಮಣ ಹೆಗಡೆ ಹೇಳಿದರು. ಈ ಕುರಿತು ಕರ್ಕಿ ಕೋಣಕಾರದ ಎಸ್ಆರ್ಎಲ್ ಸಂಸ್ಥೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ತಮ್ಮ ಜನ್ಮದಿನದ ನಿಮಿತ್ತ ಈ ಶಿಬಿರ ಆಯೋಜಿಸಿರುವುದಾಗಿ ತಿಳಿಸಿದರು. ಪತ್ರಕರ್ತರ ಸಂಘ ಹೊನ್ನಾವರ, ಹವ್ಯಕ ವಿಕಾಸ ವೇದಿಕೆ, ಶರಾವತಿ ಸಾಂಸ್ಕೃತಿಕ ವೇದಿಕೆ ಹೊನ್ನಾವರ ಶಿಬಿರಕ್ಕೆ ಸಹಕಾರ ನೀಡಲಿದ್ದಾರೆ. ಸಾರ್ವಜನಿಕರು ಉಚಿತ ತಪಾಸಣೆಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರ ವಿವರ ನೀಡಿದರು. ನಮಸ್ಕಾರ. ಶ್ರೀಕುಮಾರ್ ಲಾಜಿಸ್ಟಿಕ್ ಹಾಗೂ ಜ್ಯೋತಿ ಕೆಎಂಸಿ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಫೆಬ್ರವರಿ 2 ಕವಲಕ್ಕಿ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೀತದೆ. ಈ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲ ಡಾಕ್ಟರು ಪ್ರತಿಷ್ಠಿತ ಡಾಕ್ಟರ್ಗಳಾಗಿರ್ತಾರೆ, ಜ್ಯೋತಿ ಕೆಎಂಸಿಯ ಡಾಕ್ಟರ್ ಆಗಿರ್ತಾರೆ. ಈ ಮೆಡಿಕಲ್ ಕ್ಯಾಂಪ್ನ ಪ್ರಮುಖ ಸಂಯೋಜಕರು ಅದರ ಕಾರ್ಯಕ್ರಮಕ್ಕೆ ನನಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಯೋಜನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥವ್ರು ಹಿರಿಯ ಪತ್ರಕರ್ತರಾದಂಥ ಜೀವಭಟ್ರು, ಅವರಿಗೂ ಸಹ ವಿಶೇಷವಾದ ಧನ್ಯವಾದ ಇದರಲ್ಲಿ. ಆಮೇಲೆ ಸಭಾ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯರಾದಂಥ ಹಟ್ಟಿಯಂಗಡಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಮುಕ್ತೇಶ್ವರರಾದಂಥ ಬಾಲಚಂದ್ರ ಭಟ್ರು ಬರ್ತಾ ಇದ್ದಾರೆ. ಇನ್ನು ಹೀಗೆ ಮಾತಾಡ್ತಾ ಇದ್ದಾಗ ಕಾರ್ಯಕ್ರಮ ಮಾತಾಡಿದಾಗ ನಮ್ಗೆ ಜಿ ಶಂಕರ್ ಸಿಕ್ಕಿದವಾಗ ಕೇಳಿದೆ, ತಾನು ಬರ್ತೀನಿ, ಒಳ್ಳೆ ಕಾರ್ಯಕ್ರಮ ಅಂತ. ಅವರನ್ನು ಸಹ ನಾನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಗೆಸ್ಟ್ ಕರೆದಿದ್ದೇನೆ. ಆಮೇಲೆ ಸಹಕಾರ ದೃಷ್ಟಿಯಿಂದ ಧರ್ಮಸ್ಥಳ ಸಂಘದವರನ್ನ ಹಾಗೂ ನುಡಿ ಸಿರಿ ಚಾನೆಲ್ ಹೊನ್ನಾವರ ತಾಲೂಕಿನ ಪತ್ರಕರ್ತರ ಸಂಘದವರನ್ನ ಹಾಗೂ ಹವ್ಯಕ ವಿಕಾಸ ಇವರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ಆಕ್ಚುಲಿ ಫೆಬ್ರವರಿ 3ನೇ ತಾರೀಕು ನನ್ನ ಹುಟ್ಟಿದ ದಿವಸ. ಆ ಪ್ರಯುಕ್ತ 2ನೇ ತಾರೀಕು ಎಲ್ಲರಿಗೂ ಅನುಕೂಲ ಆಗೋದ್ರಿಂದ 2ನೇ ತಾರೀಕಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಬಂದಂತ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಇರ್ತದೆ. ಈ ಶಿಬಿರದ ಹೆಚ್ಚಿನ ಪ್ರಯೋಜನ ನಮ್ಮ ಜಿಲ್ಲೆಯ ಜನ, ನಮ್ಮ ತಾಲೂಕಿನ ಜನ ಪಡ್ಕೊಳ್ಳಿ ಹೇಳಿ ತಾನು ವಿನಂತಿ ಮಾಡ್ತೇನೆ. ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ, ಈ ತಪಾಸಣೆ ಶಿಬಿರದಲ್ಲಿ ಕೆಎಂಸಿ ಆಸ್ಪತ್ರೆ ಮಂಗಳೂರಿನ ಹಿರಿಯ ವೈದ್ಯಾಧಿಕಾರಿಗಳು ತಪಾಸಣೆಯನ್ನು ನಡೆಸುವರು. ಹೃದಯ ಕಾಯಿಲೆ, ಮೂತ್ರಪಿಂಡ ಕಾಯಿಲೆ, ಬಾಯಿ, ಗಂಟಲು ಹಾಗೂ ಕ್ಯಾನ್ಸರ್ ಕಾಯಿಲೆ, ಸ್ತ್ರೀಯರ ಸಂಬಂಧಪಟ್ಟ ಕಾಯಿಲೆ ಹಾಗೂ ಸಾಮಾನ್ಯ ರೋಗಗಳ ಬಗ್ಗೆ ತಪಾಸಣೆಯನ್ನು ನಡೆಸಲಾಗುವುದು ಎಂದರು. ಈಗಾಗಲೇ ಕಾಯಿಲೆಗೆ ತುತ್ತಾಗಿ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೊಳಪಟ್ಟವರು ದಾಖಲಾತಿ ಇದ್ದರೆ ತರಬಹುದು ಎಂದರು. ಎಸ್ಆರ್ಎಲ್ ಸಮೂಹ ಸಂಸ್ಥೆಗಳ ಮಾಲಕರಾದ ಶ್ರೀ ವೆಂಕಟರಮಣ ಹೆಗಡೆಯವರ ವತಿಯಿಂದ ಅವರ ಪರವಾಗಿ ಅವರು ಮುಖ್ಯವಾಗಿ ನೇತೃತ್ವ ವಹಿಸಿ ಅವರು ಶಿಬಿರದ ಸಾರಥ್ಯವನ್ನು ಆತಿಥ್ಯವನ್ನು ಎರಡೂ ವಹಿಸಿಕೊಂಡು ಒಂದು ವಿಶೇಷ ಶಿಬಿರ ಆಗಬೇಕು, ಆರೋಗ್ಯ ತಪಾಸಣಾ ಶಿಬಿರ, ಸೂಪರ್ ಸ್ಪೆಷಲಿಸ್ಟ್ಗಳ ಶಿಬಿರ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ 2ನೇ ತಾರೀಕು ರವಿವಾರ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಮಂಗಳೂರು ಕೆಎಂಸಿ ಆಸ್ಪತ್ರೆ ಜ್ಯೋತಿ ಅವರ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳ ಶಿಬಿರವನ್ನು 2ನೇ ತಾರೀಕು ಏರ್ಪಡಿಸಲಾಗಿದೆ. ಸಾಮಾನ್ಯವಾಗಿ ಕಣ್ಣಿನ ಶಿಬಿರ, ಹಲ್ಲಿನ ನೇತ್ರ ಶಿಬಿರ, ಜನರಲ್ ಚೆಕಪ್ ಅಂತ ಶಿಬಿರಗಳು ನಡೀತಾವೆ. ಸೂಪರ್ ಸ್ಪೆಷಲಿಸ್ಟ್ ಶಿಬಿರ ನಮ್ಮ ಜಿಲ್ಲೆಯಲ್ಲಿ ಅಪರೂಪ, ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಕೂಡ ಅಪರೂಪ. ಅಂಥದ್ರಲ್ಲಿ ಜಿಲ್ಲೆಯಲ್ಲಿ ಇಲ್ಲದೆ ಇರತಕ್ಕಂತಹ ಕೆಲವು ಸ್ಪೆಷಲೈಸೇಷನ್ ಆಯ್ದುಕೊಂಡು ಈ ಶಿಬಿರ ಏರ್ಪಡಿಸಲಾಗಿದೆ. ಅತಿ ಹೆಚ್ಚು ಜನಗಳಿಗೆ ಈ ಸುದ್ದಿ ತಲುಪಬೇಕು, ಸಮಯ ಕಡಿಮೆ ಇರೋದ್ರಿಂದ ಬಂದಿರತಕ್ಕಂಥ ಎಲ್ರಿಗೂ ಕೂಡ ತಪಾಸಣೆಗೆ ವ್ಯವಸ್ಥೆ ಇದೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನದ ಹೊತ್ತಿಗೆ ಒಂದು ಉಪಹಾರ ಕೂಡ ವೆಂಕಟರಮಣ ಹೆಗಡೆ ಅವರು ಕೊಡ್ತಾರೆ. ಡಾಕ್ಟರ್ ನರಸಿಂಹ ಪೈ ಮಂಗಳೂರಿನ ಒಂದು ರೀತಿ ಸೂಪರ್ ಸ್ಟಾರ್ ಡಾಕ್ಟರ್ ಅನ್ಬೋದು. ಮಂಗಳೂರು ಕೆಎಂಸಿ HOD ಅವರು ಹೃದಯ ವಿಭಾಗದ HOD. ಅವರ ನೇತೃತ್ವದಲ್ಲಿ ಅವರ ಜೊತೆ ವೈದ್ಯರ ಡಾಕ್ಟರ್ ಕಾರ್ತಿಕ್ ಅವರು ಬರ್ತಾರೆ. ನರಸಿಂಹಪೈ ಅವರು ಸ್ವಲ್ಪ ತಡವಾಗಿ ಬರ್ತಾರೆ. ಹೃದಯ ಸಮಸ್ಯೆ ಉಳ್ಳವರು ತಪಾಸಣೆ ಮಾಡಿಸ್ಕೊಳ್ಬೇಕು. ಬೇರೆ ಡಾಕ್ಟರ್ ಹತ್ರ ತಪಾಸಣೆ ಮಾಡಿಸ್ಕೊಂಡಿರ್ಬೋದು ಅಥವಾ ಇನ್ಯಾರ ತಪಾಸಣೆ ಮಾಡಿಕೊಂಡು ಅದು ಮುಖ್ಯ ಆಗೋದಿಲ್ಲ. ಆದ್ರಿಂದ
ಹೃದಯ ಸಮಸ್ಯೆ ಉಳ್ಳವರು ಯಾವುದೇ ರೀತಿಯಿಂದ BP ಆಗಲಿ, ರಕ್ತದೊತ್ತಡವೋ, ಡಯಾಬಿಟಿಸೋ ಇದೆಲ್ಲ ಇದ್ದವರು, ಮಧ್ಯ ವಯಸ್ಸು ದಾಟಿದವರು ಯಾರು ಬೇಕಾದ್ರೂ ಶಿಬಿರಕ್ಕೆ ಬಂದು ತಪಾಸಣೆ ಒಳಪಡಬಹುದು. ಆಮೇಲೆ ಮೂತ್ರಾಂಗದ ಸಮಸ್ಯೆಗಳು ಮಧ್ಯ ವಯಸ್ಸು ದಾಟಿದ ಮೇಲೆ ಮಹಿಳೆಯರಿಗೂ ಆಗೋದು, ಪುರುಷರಿಗೂ ಹೋಗುದು. ಮೂತ್ರದ ಸಮಸ್ಯೆ ಇರ್ತದೆ, ತಡವಾಗಿ ಮೂತ್ರ ಆಗೋದು, ಪದೇ ಪದೇ ಮೂತ್ರ ಆಗೋದು, ಡಯಾಬಿಟಿಸ್ನಿಂದ ಮೂತ್ರ ಸಮಸ್ಯೆಗಳು, ಕಿಡ್ನಿ ವರ್ಕ್ ಆಗ್ತದೋ ಇಲ್ವೋ ಅನ್ನುವಂತಹ ಸಮಸ್ಯೆಗಳು. ಕೆಲವರು ಈಗಾಗಲೇ ಚಿಕಿತ್ಸೆ ಮಾಡಿಸ್ಕೊಂಡಿರ್ಬೋದು, ಡಯಾಲಿಸಿಸ್ ಮಾಡಿಸ್ಕೊಂಡಿರ್ಬೋದು. ಅಂಥವರು ಕೂಡ ಈ ಶಿಬಿರಕ್ಕೆ ಬರಬಹುದು. ಬಹಳ ಪ್ರಸಿದ್ಧ ಡಾಕ್ಟರ್ಗಳು ಡಾಕ್ಟರ್ ಮಯೂರ್ ಪ್ರಭು, ಡಾಕ್ಟರ್ ದುಷ್ಯಂತ, ಇವರಿಬ್ಬರು ಕೂಡ ಮೂತ್ರಾಂಗಕ್ಕೆ ಸಂಬಂಧಪಟ್ಟಂತ ಇದನ್ನ ತಪಾಸಣೆ ಮಾಡ್ತಾರೆ. ಡಾಕ್ಟರ್ ಲೈನ್ಸೆಲ್ ಸ್ತ್ರೀಯರ ಆರೋಗ್ಯ ತಪಾಸಣೆ, ಸ್ತ್ರೀರೋಗ ತಜ್ಞೆ, ಜೊತೆಯಲ್ಲಿ ಸ್ತನ ಕ್ಯಾನ್ಸರ್ ತಪಾಸಣೆ ಕೂಡ ಒಂದು ಟೀಮ್ ಬರ್ತದೆ. ಸಾಧಾರಣವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕ್ಯಾನ್ಸರ್ ತೀವ್ರ